ಏ ಹುಸೇನ್, ಏ ಬೇಡ ಕಣ. ಹುಸೇನ್ ತುಂಬಾ ಕೋಪದಲ್ಲಿದ್ದೀನಿ. ಓಕೆ, ಮಾಡ್ತೀನಿ ಮಾಡ್ತೀನಿ. ಅವಾಗ್ಲೇನೆ ಹೇಳ್ದೆ ಹೋಗೋಣ ಅಂತ. ಕೇಳ್ದ? ಜಾನ್, ನೋ ಹುಸೇನ್, ಬೇಡ ಕಣ. ಹುಸೇನ್ ಬೇಡ ಕಣ. ಹೋಗೋ, ಹಿಂದೆ ಹೋಗೋ. ಹೋಗ್ತೇನೆ. ದಿವ್ಯಾ, ಶುರು ಮಾಡೋ. ಮಾಡೋ. ಫ್ರೆಂಡ್ ವೈಫ್ನ ನನ್ನಿಂದ ಆಗಲ್ಲ. ಒಂದ್ ಪೆಗ್ ಹಾಕು, ಎಲ್ಲ ಸರಿ ಹೋಗುತ್ತೆ. ಏ ಹುಸೇನ್, ನನ್ನ ಹೇಳದ್ ಕೇಳೋದೈ. ಹುಸೇನ್, ಅವಳ ಮಾತು ಕೇಳ್ಬೇಡ ಕಣಲೈ. ಏ ಹುಸೇನ್, ಅವಳು ನಿನ್ನ ಡೈವರ್ಟ್ ಮಾಡ್ತಿದ್ದಾಳ ಕಣ. ಬೇಡ ಕಣ, ನನ್ ಮಾತು ಕೇಳೋದೈ. ಹುಸೇನ್ ಬೇಡ ಕಣ. ಹುಸೇನ್ ಲೈ ಲೈ ನೋಡಲೈ, ಲೈ ನನ್ ಮಾತು ಕೇಳೋ. ಹುಸೇನ್, ಆ ಕರ್ಮನ ಮುಟ್ಬೇಡ ಕಣ. ಹುಸೇನ್, ಹೇಳೋದನ್ ಕೇಳೋ. ಕುಡಿಬೇಡ. ಆ ಕರ್ಮನ್ ಕುಡಿಬೇಡ. ಹೇಳೋದನ್ ಕೇಳಲೇ ಹುಸೇನ್. ಏಯ್, ಕುಡ್ದಿದ್ದು ಸಾಕು, ಬಂದ್ ಶುರು ಮಾಡೋ. ಬೇಡ ಬೇಡ ಹುಸೇನ್, ಬೇಡ ಹುಸೇನ್, ಬೇಡ ಪ್ಲೀಸ್, ಬೇಡ ಹುಸೇನ್. ಏನಂದ? ನನಗಿಂತ ಅಂದವಾಗಿದ್ದಾಳ? ಬೇರೆ ಏನನ್ನಿಸ್ತಿದೆ? ಇಷ್ಟ ಅಂದವಾಗಿರೋ ವೈಫ್ ಇರುವಾಗ ಕೇವಲವಾಗಿರೋ ನಿನ್ಗೆ ಯಾಕೆ ಆಸೆ ಪಟ್ಟ ಅಂತ ಮುಟ್ಟಾಳ. ಎಣ್ಣೆ ಇಷ್ಟೆಲ್ಲ ಮಾತಾಡಿಸ್ತಿದ್ಯಾ? ಸ್ಟಾರ್ಟ್ ನಾವ್. ಪ್ಲೀಸ್ ಹುಸೇನ್, ಬೇಡ. ಫ್ರೆಂಡ್ ಕಣ. ಫ್ರೆಂಡ್ ಇದ್ರೆ ಜೀವ ಕೊಟ್ಟು ಕಾಪಾಡ್ಬೇಕು. ನೀನ್ ಮಾಡಿದ ತಪ್ಪಿಗೆ ನನ್ನ ಸಿಗಕ್ಸಿ ಸಾಯಿಸ್ಬೇಕು ಅನ್ಕೊಂಡೆ. ಫ್ರೆಂಡ ನೀನ್ ನನ್ ಮಗನೆ. ಒಳಗೆ ಎಣ್ಣೆ, ಆಚೆ ಹುಡುಗಿ, ಪಕ್ಕದಲ್ಲಿ ಬಾಳ. ಏನ್ ಲೈಫ್ ಕಡೆ ಇದು. ಕರೆಕ್ಟ್ ಹುಸೇನ್, ಕಮಾನ್. ಐ ಬಿಟ್ ರೊಮ್ಯಾಂಟಿಕ್ ಮೂಡ್. ಹುಸೇನ್ ಬೇಡ, ಹುಸೇನ್. ಏನೋಗಲ್ಲ, ಹೋಗೋ. ಹೆದರ್ಕೋಬೇಡ. ಜಾನ್, ಜಾನ್, ಬೇಡ. ಸುಡ್ತಾಳೆ, ಬಿಡು. ನನ್ ಮಾತು ಕೇಳು. ಬಿಡು ಅಣ್ಣ. ಹೋಗೋ, ಹೋಗೋ. ಸುಮ್ಮನೆ ಹೋಗೆ. ಏನೇ ಬೇಕು ನಿನ್ಗೆ? ನಾನೇ ಸಾರಿ ಕೇಳಿದೆ ತಾನೆ. ಸ್ಯಾಡಿಸ್ಟ್ ತರ ಟಾರ್ಚರ್ ಮಾಡ್ತಾ ಇದೀಯಾ? ಸೈಕೋನಾ ನೀನು? ನೀನು
ಜಾನ್, ಜಾನ್, ಜಾನ್ ರಿಲ್ಯಾಕ್ಸ್. ನೀನ್ ರೇಪ್ ಮಾಡಿಲ್ಲ ಜಾನ್. ಆ ತರ ಒಂದು ವಿಷಯ ನಡೆದೇ ಇಲ್ಲ. ಎಸ್, ನಾವು ಬರೀ ನಾಟಕ ಮಾಡಿದ್ದು. ಶಿ ಈಸ್ ಆಲ್ಸೋ ಡಾಕ್ಟರ್. ನೋ, ಕ್ಯಾನ್ ವಿ ಸ್ಟಾರ್ಟ್ ದ ಪ್ಲೇ? ಶ್ಯೂರ್. ಡಾಕ್ಟರ್, ನಾವು ಪ್ಲಾನ್ ಮಾಡಿರೋ ಹಾಗೆ ಜಾನ್ ನಿಮ್ಮನ್ನ ಫಾಲೋ ಮಾಡಕ್ ಶುರು ಮಾಡಿದ್ದಾನೆ. ನೀನ್ ನನಗೆ ಡ್ರಿಂಕ್ ಕೊಟ್ಟೆ, ಆದ್ರೆ ನಾನು ಕುಡಿಲೇ ಇಲ್ಲ. ಎಸ್ಕೇಪ್ ಆಗಕ್ಕೆ ನಾನ್ ನಿನ್ನ ಹೊಡೆಯಕ್ ಟ್ರೈ ಮಾಡ್ದೆ. ಆದ್ರೆ ನೀನೇ ಪ್ರಜ್ಞೆ ತಪ್ಪಿದ್ದೆ. ಬೆಡ್ಡಲ್ ಬಿದ್ದಿದ್ ನಿನ್ನ ಹುಸೇನ್ ಎತ್ತಿ ಚೇರಲ್ಲಿ ಕೂಡಿಸ್ದ. ಅದಾದ್ಮೇಲೆ ನಮ್ ನಾಟಕ ಶುರುವಾಯ್ತು. ಲುಕ್ ಜಾನ್, ನೀನ್ ಮಾಡಿರೋದು ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ. ನಿಮ್ ವೈಫ್ ನೀವ್ ಆಲ್ಕೋಹಾಲ್ ನೆಶಲಿದ್ದಾಗ ನನ್ನನ್ನ ಬಂದು ಮೀಟ್ ಮಾಡಿದ್ರು. ಕುಡಿದೆ ನೀ ನಾರ್ಮಲ್ ಸ್ಟೇಜ್ ಅಲ್ಲಿ ಇದ್ದಾಗ ಮಾಡೋ ವಿಷಯನೂ ನನ್ನ ಹತ್ರ ಬಂದು ಹೇಳಿದ್ರು. ಬೇರೆ ಎಲ್ಲಾ ವಿಷಯನೂ ನಿನಗ್ ಗೊತ್ತಾಗ್ತಿತ್ತು. ಆದ್ರೆ ಹೆಣ್ಣಿನ ವಿಷಯದಲ್ಲಿ ನೀನ್ ಮಾಡ್ತಾ ಇರೋ ಕೆಲ್ಸಗಳು ಮಾತ್ರ ಗೊತ್ತಾಗ್ತಿರ್ಲಿಲ್ಲ. ಕುಡಿದೇ ಇದ್ರೆ ನೀನ್ ಆ ತಪ್ಪುಗಳನ್ನ ತಡಿಬೋದು. ನೀನ್ ಅವಳಿಗೆ ಬೇಕು, ಕುಡಿದೇ ಇರೋ ತರ ಕಾಪಾಡಿ ಅಂತ ಕೇಳ್ಕೊಂಡ್ಲು. 2 months ಇಂದ ಎಲ್ಲಾರು ಸೇರೇನೆ ಪ್ಲಾನ್ ಮಾಡಿದ್ವಿ. ನಾವೆಲ್ಲ ಪ್ಲಾನ್ ಮಾಡಿದ ರೀತಿನೇ ನಿನ್ನ ಬ್ಲಾಕ್ ಔಟ್ ಸ್ಟೇಜ್ ನಮ್ಮ ಪ್ಲಾನಿಂಗ್ಗೆ ವರ್ಕೌಟ್ ಆಯ್ತು. ಕುಡ್ದಾಗ ಎಲ್ಲಾ ವಿಷಯನೂ ನಿನಗೆ ಗೊತ್ತಾಗ್ಬೇಕು ಅಂತ, ಕುಡಿದೇ ಇದ್ದಾಗ ಎಲ್ಲಾ ವಿಷಯನೂ, ಕುಡ್ದಾಗ ನಿಂಗೆ ಗೊತ್ತಾಗದೇ ಇರೋ ವಿಷಯನೂ, ಇಲ್ಲಿ ನಡೆದ ಎಲ್ಲಾ ವಿಷಯನೂ ರೆಕಾರ್ಡ್ ಮಾಡಿಟ್ಟಿದೀವಿ. ಟೆಲಿಕಾಸ್ಟ್ ಮಾಡಿದ್ರೂ ಆಗತ್ತೆ. ಇದನ್ನ ನೋಡಿದವರೆಲ್ಲ ಒಂದು 5% ಆದ್ರೂ ಬದಲಾಗ್ತಾರೆ ಅನ್ನೋದು ನನ್ನ ನಂಬಿಕೆ. ಕುಡ್ತಾ ಗುಣ ಮಾಡಕ್ ಆಗದೆ ಇರೋಂತ ವಿಷಯನೇ ಅಲ್ಲ. TB, ಟೈಫಾಯ್ಡ್, ಮಲೇರಿಯಾ ರೀತಿ ಒಂದು ಸಾಧಾರಣ ಕಾಯಿಲೆ ಡಾಕ್ಟರ್ ಅವರ ಟ್ರೀಟ್ಮೆಂಟ್, ರಿಲೇಟೆಡ್ ಸಪೋರ್ಟ್ ಇಂದ ಆರಾಮಾಗಿ ಗುಣ ಮಾಡಬಹುದು. ನಿನ್ ಅಮ್ಮ ಅಪ್ಪನಿಗೆ ಏನು ಮಾಡಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ಯಾ? ನಿನ್ ವೈಫ್ ನಿನ್ ಮೇಲೆ ಯಾವ ಕೋಪ ಮಾಡ್ಕೊಂಡ್ಲೋ ಆಮೇಲೆ ನಿಮ್ಮ ಅಪ್ಪ ಅಮ್ಮ ನಿನ್ನನ್ನ ಕೇರ್ ಮಾಡಕ್ ಶುರು ಮಾಡಿದ್ರು. ನೀನ್ ಅವಳಿಗೆ ಏನಾದ್ರೂ ಮಾಡ್ಬೇಕಲ್ವಾ? ಡ್ರಿಂಕ್ಸ್ ನ ಬಿಟ್ಬಿಡು, ಟ್ರೀಟ್ಮೆಂಟಿಗ್ ಬಾ. ನಿನ್ ಹಾಳಾಗಿರೋ ಲೈಫು ಮತ್ತೆ ನಿನಗ್ ಸಿಗತ್ತೆ. ಕಮಾನ್ ಜಾನ್.